ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪೂರ್ವಿ ಬರೋದಾದ್ರೆ ನಮ್ಮ ಜೊತೆಗೆ ಬರಲಿ. ಪೂರ್ವಿ ಅಲ್ಲ ಅಪ್ಪಯ್ಯ, ನಾನ್ ನಿಮ್ ಜೊತೆ ಬರ್ತೀನಿ. ಸುಮ್ಮನೆ ಬರೋದಲ್ಲ, ಅಲ್ಲೇ ಇರಕ್ ಬರ್ತಿದ್ದೀನಿ. ಏನಂದೆ ನೀನು? ಏನವ ಮಾತಾಡ್ತಿದ್ದೆ ನೀನು? ನಮ್ ಜೊತೆ ಇರಕ್ ಬತ್ತಿದ್ಯಾ? ಹಂಗಂದ್ರೆ ನಾನು ಇಲ್ಲಿ ಇರಕ್ಕಿಲ್ಲ ಅಪ್ಪಯ್ಯ. ಇನ್ ಮುಂದೆ ನಾನು ನಿಮ್ ಜೊತೆನೆ ಇದ್ಬಿಡ್ತೀನಿ. ಅಕ್ಕ, ಪದ್ಮಿನಿ ಪ್ಲೀಸ್. ಯಾಕೆ ಕೂಚೂಚಾಗಿ ಮಾತಾಡ್ತಿದ್ಯ ನೀನು? ನನ್ಗೆಲ್ಲಾ ವಿಷಯನೂ ಹೇಳ್ಬಿಡ್ತೀನಿ. ಏನಂದ್ರೆ ಪದ್ಮಿನಿ ಬೇಡ. ಅಕ್ಕ, ಸುಮ್ಕಿರಕ್ಕ. ನೀವಿಬ್ರು ನನ್ನ ತಡಿಬೇಡಿ, ನಾನು ಎಲ್ಲ ಹೇಳ್ಬೇಕು. ನೀನ್ ಸುಮ್ನೆ ಇರು. ಸತ್ಯ ಏನು ಅಂತ ನಾನ್ ಹೇಳ್ತೀನಿ. ಅದು ಏನಂದ್ರೆ ಅಕ್ಕನ್ಗೂ ಭಾವನ್ಗೂ ಒಂದ್ ಚಿಕ್ಕ ಜಗಳ ಆಯ್ತು. ಅಷ್ಟಕ್ಕೇನೆ ಅಕ್ಕ ಅಪ್ಪಯ್ಯನ ಜೊತೆ ಹೋಗ್ತೀನಿ ಅಂತಿದ್ದಾಳೆ ಅಷ್ಟೇ. ಹೌದು, ಸಣ್ಣ ವಾದ ವಿವಾದ ಅಷ್ಟೇ. ಅಷ್ಟಕ್ಕೆ ಬೇಜಾರು ಮಾಡ್ಕೊಂಡು ಏನೇನೋ ಮಾತಾಡ್ತಿದ್ದಾಳೆ. ಇಲ್ಲ, ಏನಂದ್ರೆ ಪದ್ಮಿನಿ, ನನ್ನ ನಿನ್ನ ಮಧ್ಯೆ 1000 ಇರುತ್ತೆ. ಅಷ್ಟಕ್ಕೆಲ್ಲ ಈ ತರ ಆಡ್ತಾರ? ಸುಮ್ನಿರು. ಇಲ್ಲ ಅಮ್ಮಾಜಿ, ಅದು ಗೊತ್ತಿಲ್ವಾ ನಿನಗೆ? ಇದೇನಾ ನಾನು ಕಳ್ಸ್ಕೊಟ್ಟಿರೋ ಸಂಸ್ಕಾರ? ದೇವ್ರಂತ ಅಳಿಯೋರ್ ಜೊತೆ ಜಗಳ ಮಾಡ್ತೀಯಲ್ಲ ನೀನು. ಯಾಕವ ಪದ್ಮಿನಿ ಅನ್ಸರ್ಸ್ಕೊಂಡು ಸಂದಾಗ ಹೋಗ್ಬೇಕು, ಜಗಳ ಎಲ್ಲ ಮಾಡ್ಕೋಬಾರ್ದು. ಅದಲ್ಲವ್ವ. ನೋಡೋ, ಜಗಳ ಮಾಡ್ಕೊಂಡು ನಮ್ ಜೊತೆ ಬತ್ತೀನಿ ಅಂತ ಹೊಂಟಿದ್ಯಾ? ಈ ತರ ಆದ್ರೆ ನಮ್ಮ ಮನೆಗೆ ಸೇರ್ಸಲ್ ನಿನ್ನ. ಭುಜಂಗ ಅವರೇ, ಸಮಾಧಾನ. ಗಂಡ ಹೆಂಡತಿ ಮಧ್ಯೆ ಈ ತರ ಜಗಳಗಳೆಲ್ಲ ಸರ್ವೇ ಸಾಮಾನ್ಯ. ಬಿಡಿ ನೀವು. ನಾನೀಗ ಪೂರ್ವಿನೂ ಕಳಿಸ್ಕೊಡೋದಿಲ್ಲ. ನಾನು ಹೇಳದ್ದಲ್ಲ, ಪೂರ್ವಿ ಜವಾಬ್ದಾರಿ ಸಂಪೂರ್ಣವಾಗಿ ನಂದು ಅಂತ. ಅವಳು ಇಲ್ಲೇ ಇರ್ತಾಳೆ. ಅಯ್ಯೋ, ಇಲ್ಲ ಇಲ್ಲ, ನಾನು ಅಪ್ಪಯ್ಯನ ಜೊತೆ ಹೋಗ್ತೀನಿ. ದಯವಿಟ್ಟು ನನ್ನನ್ನ ಕಳಿಸ್ಕೊಡಿ ಅಮ್ಮಾಜಿ. ಅಲ್ಲ ಪೂರ್ವಿ. ಅಮ್ಮಾಜಿ, ಪೂರ್ವಿ ಮನ್ಸಿಗೆ ಇವತ್ತು ತುಂಬಾ ನೋವಾಗಿದೆ. ಅಪ್ಪ ಅಮ್ಮನ ಜೊತೆ ಒಂದ್ 4 ದಿನ ಇದ್ ಬಂದ್ರೆ ಅವಳ ಮನ್ಸಿಗೂ ಸಮಾಧಾನ ಆಗತ್ತೆ. ಹೋಗ್ ಬರ್ಲಿ. ಹೌದೌದು, ಅವಳು ಹೋಗ್ ಬರ್ಲಿ. ಓ ಅಮ್ಮಾಜಿ, ನನ್ನನ್ನ ತಡಿಬೇಡಿ. ಬೇಕಿದ್ರೆ 1 ವಾರ ಆಯ್ತು ಬಂದ್ಬಿಡ್ತೀನಿ. ಅಮ್ಮಾಜಿ, ಪೂರ್ವಿನ ಕಳ್ಸ್ಕೊಟ್ಬಿಡಿ, ನಾವು ಕರ್ಕೊಂಡು ಹೋಗ್ತೀವಿ. ಸರಿ. ಸತ್ಯ ಹೇಳ್ತೀನಿ ಅಂದ್ರು ಯಾರು ನನ್ಗೆ ಅವಕಾಶನೇ ಕೊಡ್ಲಿಲ್ವಲ್ಲ. ಎಷ್ಟು ದಿನ ಅಂತ ಈ ಸತ್ಯದ ಬೆಂಕಿನ ಮನ್ಸಲ್ಲೇ ಇಟ್ಕೋಬೇಕು? ಎಷ್ಟು ದಿನ ಅಂತ ಹಿಂಗೆ ಒದ್ದಾಡ್ತಿರ್ಬೇಕು? ಪದ್ಮಿನಿ, ಪದ್ಮಿನಿ ಬೇಜಾರು ಮಾಡ್ಕೋಬೇಡ. ಏನಾಗಿದೆಯೋ ಅದು ಸರಿ ಇದೆ. ಏನ್ ಸರಿ ಐತೆ ನಂದನವ್ರೆ? ಪೂರ್ವಿ ಅಪ್ಪಯ್ಯನ ಜೊತೆ ಹೋಗ್ತಿದ್ರು. ಹೋಗ್ಬೇಡ ಪೂರ್ವಿ ಅಂತ ತಡಿಯಕ್ ಆಗ್ತಿಲ್ಲ ನನ್ಗೆ.
ಒಂದೇ ಒಂದ್ ಸತ್ಯನ ಮುಚ್ಚಿಡಕ್ಕೆ ಸಾವಿರಾರು ಸುಳ್ಳು ಹೇಳಿ ನಂದನವ್ರೆ, ಅವತ್ ನೀವೇ ನನ್ಗೆ ಹೇಳಿದ್ರಿ ಅಮ್ಮಾಜಿ ಸುಳ್ಳಿನ ಪರವಾಗಿ ಯಾವತ್ತೂ ನಿಲ್ಲಕ್ಕಿಲ್ಲ, ಅಮ್ಮಾಜಿ ಸತ್ಯನ ಒಪ್ಕೋತಾರೆ ಅಂತ. ಆದ್ರೆ ಯಾಕೆ ಅವ್ರ ಮೊಮ್ಮಗ ಆಗಿ ನೀವ್ ಯಾಕೆ ನಂದನವ್ರೆ ಸತ್ಯನ ಒಪ್ಕೋತಿಲ್ಲ? ಯಾಕೆ ನಂದನವ್ರೆ ಮಾತಾಡಿ. ಮೊದಲು ನಿನ್ ಪ್ರಶ್ನೆಗೆ ಉತ್ತರ ಕೊಡು ಪದ್ಮಿನಿ. ಏನು? ಸತ್ಯ ಹೇಳು ನನಗೆ. ಪೂರ್ವಿ ಜೀವನ ಹಾಳಾಗುತ್ತೆ ಅಂತ ಅನ್ಸಿ ನನ್ನ ಪೂರ್ವಿನ ಒಂದ್ ಮಾಡಕ್ ನೋಡ್ತಿದ್ಯೋ, ಇಲ್ಲ ನಿನಗೆ ನನ್ನ ಜೊತೆ ಬದುಕೋದೇ ಇಷ್ಟ ಇಲ್ವೋ? ಪ್ರಾಮಾಣಿಕವಾದ ಉತ್ತರ ಬೇಕು ನನಗೆ. ಒಂದ್ ವೇಳೆ ಪೂರ್ವಿ ಜೀವನ ಹಾಳಾಗುತ್ತೆ ಅನ್ನೋದೇ ನಿನ್ನ ಆತಂಕ ಆದ್ರೆ ನಾನು ಪ್ರಾಮಿಸ್ ಮಾಡ್ತೀನಿ, ಪೂರ್ವಿ ತನ್ನ ಜೀವನನ ಖುಷಿಯಾಗಿ ಕಟ್ಕೊಳ್ಳೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ. ಕೆಳಗಡೆ ಅಜ್ಜಿನೂ ಮಾವನ ಹತ್ರ ಇದನ್ನೇ ಮಾತಾಡಿದ್ದಾರೆ. ಅದೇ ಒಂದ್ ವೇಳೆ ನಿನಗೆ ನಾನು ಇಷ್ಟನೇ ಇಲ್ಲ, ನನ್ನನ್ನು ಪ್ರೀತಿಸೋಕೆ ಆಗ್ತಿಲ್ಲ, ನನ್ನ ಜೊತೆ ಬದುಕೋ ಕನಸೇ ಇಲ್ಲ ಅನ್ನೋದಾದ್ರೆ ಅದನ್ನು ನೇರವಾಗಿ ಹೇಳ್ಬಿಡು. ಈಗಲೇ ಹೇಳ್ಬೇಕಂತೇನಿಲ್ಲ, ಯೋಚನೆ ಮಾಡಿ ಹೇಳು. ಅಂತೂ ಅಕ್ಕನ್ಗೆ ಸತ್ಯ ಹೇಳಕ್ ಬಿಡ್ಲಿಲ್ಲ. ಅವಳೇನಾದ್ರೂ ಹೇಳಿದಿದ್ರೆ ದೊಡ್ಡ ಅನಾಹುತಾನೇ ಆಗ್ತಿತ್ತು. ಯಾವ್ರೇ ಕಾಪಾಡ್ಬಿಟ್ಟ. ಹೊತ್ತಿಗೆ ನನಗೆ ಮನೆ ಋಣ ಮುಗೀತು. ಈಗ ಹೋದ್ರೆ ಮತ್ತೆ ಯಾವತ್ತೂ ನಾನು ನಿನಗೆ ವಾಪಸ್ ಬರಕ್ಕಿಲ್ಲ. ಅಕ್ಕ 1 ವಾರ ನಾನು ಜಪ ಮಾಡ್ಬೋದು ಅಷ್ಟೆ. ಕಡೆಗೆ ಭಾವನ್ ಪ್ರೀತಿ ಅವಳನ್ನ ಬದಲಾಯಿಸ್ತೈತೆ. ಇಬ್ರು ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ನಾನ್ ಮಾತ್ರ ಮತ್ತೆ ಈ ಮನೆ ಕಡೆಗೆ ತಿರುಗು ನೋಡಕ್ಕಿಲ್ಲ. ಅಮ್ಮಾಜಿ, ಕಡೆಗೂ ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟೆ ಅಲ್ವಾ? ಸರಿ, ಹೋಗುತ್ತ. ಭುಜಂಗ ಅವರು ತಮ್ಮ 3 ಜನ ಹೆಣ್ಮಕ್ಳನ್ನು ತುಂಬಾ ಕಷ್ಟಪಟ್ಟು ಬೆಳೆಸಿದ್ದಾರೆ. ಆದ್ರೆ ಅವರು ಈಗ ಇನ್ನೂ ಕಷ್ಟದಲ್ಲಿದ್ದಾರೆ. ನಿನಗೊಬ್ಬಳು ತಂಗಿನೂ ಇದ್ದಾಳೆ. ಪಾಪ, ಅವರು ಅವಳನ್ನು ಓದಿಸ್ಬೇಕು. ನಿನ್ನ ಓದಿನ ಜವಾಬ್ದಾರಿ ಪೂರ್ತಿ ನಾನ್ ತಗೊಂಡಿದ್ದೆ. ಆದ್ರೆ ಈಗ ಹೇಳ್ತಾ ಇದ್ದೀನಿ, ನಿನ್ನ ಪೂರ್ತಿ ಜವಾಬ್ದಾರಿನೂ ನಾನೇ ತಗೋತೀನಿ. ನೀನು ಬರೀ ಪದ್ಮಿನಿ ತಂಗಿ ಅನ್ನೋ ಕಾರಣಕ್ಕೆ ಮದುವೆ ಆಗ್ಬೇಕು ಅಂತ ನಾನು ಹೇಳಿಲ್ಲ. ಆದ್ರೆ ನೀನ್ ತುಂಬಾ ಒಳ್ಳೆ ಹುಡುಗಿ. ನಿನ್ನ ಗುಣ ನನಗೆ ಇಷ್ಟ ಆಗಿದ್ರಿಂದ ಯಾವುದೇ ಮನೆ ಆದ್ರೂ ಆ ಮನೆಗೆ ನೀನು ತಕ್ಕ ಸೊಸೆ ಆಗ್ತೀಯ ಅನ್ನೋ ನಂಬಿಕೆಯಿಂದ ಲಾಲ್ ಅವ್ರಿಗೆ ಮಾತು ಕೊಟ್ಟೆ. ಆದ್ರೆ ಏನೇನೋ ಆಗೋಯ್ತು. ಪೂರ್ವಿ, ನನ್ನನ್ನು ಕ್ಷಮಿಸು. ಅಯ್ಯೋ ಅಮ್ಮಾಜಿ, ಯಾಕೆ ಹಾಗೆ ಹೇಳ್ತಿದ್ದೀರಾ? ನೀವು ನನ್ನ ಹತ್ರ ಕ್ಷಮೆ ಕೇಳೋದಾ? ನಾನು ನಿಮ್ಗಿಂತ ತುಂಬಾ ಚಿಕ್ಕವಳು ಅಮ್ಮಾಜಿ. ಅಮ್ಮಾಜಿ, ನೀವು ನನಗೆ ಮಾಡಿದ ಸಹಾಯಕ್ಕೆ
ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಈಗ ಒಂದು ವಾರಕ್ಕೆ ಹೋಗುತ್ತಾ, ವಾರ ಆಗ್ತಿದ್ದಂಗೆನೆ ವಾಪಸ್ ಬಂದ್ಬಿಡ್ಬೇಕು, ಸರಿನಾ? ಅಮ್ಮಾಜಿ ನನ್ನನ್ನ ಇಷ್ಟೊಂದು ಹಚ್ಕೊಂಡಿದಾರ? ಯಾಕಿಷ್ಟು ಪ್ರೀತಿ ತೋರಿಸ್ತಿದ್ದಾರೆ? ಹೋ, ಅಪ್ಪಯ್ಯ ಕಷ್ಟದಲ್ಲಿದ್ದಾರೆ ಅಂತ ಅಮ್ಮಾಜಿ ನನ್ನ ಜವಾಬ್ದಾರಿ ವಹಿಸ್ಕೊಂಡಿದಾರಲ್ಲ, ಅದಕ್ಕೆ ಇರ್ಬೇಕು. ನಾನು ಬರ್ತೀನಿ ಅಮ್ಮಾಜಿ. ಪೂರ್ವಿ ಹೋಗೋಣೇನವ್ವ? ಅಮ್ಮಾಜಿಯವ್ರು ನಾವಿನ್ ಬರ್ತೀವ್ರಿ. ಅಕ್ಕ, ಹೋಗ್ತೀನಿ. ಹೋಗ್ತೀನಿ ಅಂತ ಹೇಳ್ತೀಯಲ್ಲ ಪೂರ್ವಿ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಮ್ಮ. ಪೂರ್ವಿ, ಒಂದು ವಾರ ಅಷ್ಟೇ ಇದ್ದು ಬರ್ತೀನಿ ಅಂತ ಹೇಳಿದ್ಯಲ್ಲಮ್ಮ. ಬುದ್ಧು ನೋಡು, ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ಅಳಿಯಂದ್ರ ತವ ಜಗಳ ಮಾಡಕ್ ಹೋಗ್ಬೇಡ. ಹನ್ಸ್ಕಸ್ಕೊಂಡು ಹೋಗ್ಬೇಕಣ್ಣ. ಹ, ಬರ್ತೀನಿ. ಬರ ಅಮ್ಮಾಜಿ. ಬರ್ತೀವಿ ಕಣವ್ವ. ಅಳಿಯಂದ್ರೆ, ನನ್ನ ಮಗಳೇನಾರ ಗೊತ್ತಾಗ್ದಲ್ಲೇ ಇವನಾರ ಹೇಳ್ಬಿಟ್ರೆ ತಪ್ಪು ತಿಳಿಬೇಡ್ರಿ, ಸಂಸ್ಬಿಡ್ರಿ. ಅತ್ತೆ, ನಮ್ಮ ಮಧ್ಯೆ ಚಿಕ್ಕ ಭಿನ್ನಾಭಿಪ್ರಾಯ ಬಂದಿತ್ತಷ್ಟೇ, ಅದಕ್ಕೆ ಸಾಲ್ವ್ ಆಗಿದೆ. ನೀವು ಆರಾಮಾಗಿ ಹೋಗಿ. ಅದು ಈ ಉಚ್ಚಾಟ ಎಲ್ಲ ಬಿಟ್ಬಿಟ್ಟು ಹಂಗನ್ನವ್ರ ಜೊತೆ ಸಂದಕ್ ಜೀರ್ಣ ಮಾಡ್ಕೊಂಡು ಹೋಗವ. ನಿನ್ ದಾರಿನೇ ಕಾಯ್ತಿರ್ತೀನಿ, ಬೇಗ ಬಂದ್ಬಿಡು. ಬರ್ತೀಯ ಅಲ್ವಾ? ಸತ್ಯ, ಬೀಡೆ ತೊಲಗ್ತಾ ಇದೆ. ಆ ಪೂರ್ವ ಜೊತೆ ಪದ್ಮಿನಿಯನ್ನು ಹೋಗುತ್ತಿದ್ರೆ ಮನೆಯೆಲ್ಲ ನೆಮ್ಮದಿಯಾಗಿರ್ತಿತ್ತು. ದೇವ್ರೆ, ನಾನ್ ಮತ್ತೆ ಈ ಮನೆಗೆ ಬರ್ದೇ ಇರೋಂಗ್ ಮಾಡು.
ಪಾಪ ಪದ್ಮಿನಿ ಪೂರ್ವಿನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಏನು ಅಂತ ನನಗೂ ಅರ್ಥ ಆಗ್ತಿಲ್ಲ ಅತ್ತೆ. ನಾನ್ ಚಂದೂಲಾಲ್ ಅವ್ರಿಗೆ ಎಷ್ಟೆಲ್ಲ ಬ್ರೈನ್ ವಾಶ್ ಮಾಡ್ದೆ, ಆದ್ರೆ ಅವರು ನನ್ನ ಮಾತೇ ನಂಬಲಿಲ್ಲ. ನನಗೆ ಭುಜಂಗ ಅವರು ತುಂಬಾ ಒಳ್ಳೆಯವ್ರಂತ ಅನ್ಸ್ತಾರೆ, ಅದಕ್ಕಿಂತ ಹೆಚ್ಚಾಗಿ ನನಗೆ ಅಮ್ಮಾಜಿ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ ಅಂತ ಹೇಳಿದ್ರು. ಈ ಮದ್ವೆ ನಡೆಯುತ್ತೆ ಅಂತ ಹೇಳಿದ್ರು. ಆದ್ರೆ ಆಮೇಲೆ ಬಂದು ಈ ಎಂಗೇಜ್ಮೆಂಟ್ ನ ನಿಲ್ಸಿ ಅಂದ್ರು. ಏನತ್ತೆ ಇದೆಲ್ಲ? ನಿನ್ ಹಾಗೆ ನಾನು ತಲೆ ಕೆಡಿಸ್ಕೊಂಡಿದ್ದೀನಿ ಚಂಚು. ಆದ್ರೆ ಇಲ್ಲಿ ಬೇರೇನೂ ಮಿಸ್ ಹೊಡಿತಾ ಇದೆ. ಹ್ಞೂ ಅತ್ತೆ. ಯಾಕೆ ಅಂದ್ರೆ ಚಂದುಲಾಲ್ ನಿಜವಾಗ್ಲೂ ಇದೇ ಕಾರಣಕ್ಕೆ ಈ ಸಂಬಂಧ ಬೇಡ ಅಂತ ಹೇಳಿದಿದ್ರೆ ಅಮ್ಮಾಜಿ ಅವನ್ ಕತ್ತಿನ ಪಟ್ಟಿ ಹಿಡ್ಕೊಂಡು ಒಂದ್ ಹೆಣ್ಣಿನ ಜೀವನ ಹಾಳಾಗತ್ತೆ, ಈ ರೀತಿ ಎಲ್ಲ ಮಾಡ್ಬೇಡ, ಎಂಗೇಜ್ಮೆಂಟ್ ಮಾಡ್ಲೇಬೇಕು ಅಂತ ನಡೆಸ್ತಿದ್ರು. ಎಸ್ ಅತ್ತೆ, ಇಲ್ಲಿ ಏನೋ ನಡೀತದೆ, ಆದ್ರೆ ಏನು ಅಂತ ಗೊತ್ತಾಗ್ತಿಲ್ಲ. ಅತ್ತೆ, ನೀವೊಂದು ಅಬ್ಸರ್ವ್ ಮಾಡಿದ್ರಾ? ಭುಜಂಗ ಅವರು ಪಾಪರಾಗಿರೋದ್ರ ಬಗ್ಗೆ ಅಮ್ಮಾಜಿ ಒಂದ್ ಮಾತು ಹೇಳಲಿಲ್ಲ. ಅವ್ರ ಸತ್ಯ ಮುಚ್ಚಿಟ್ರು ಅಂತ ಅವ್ರ ಕೋಪನೂ ಮಾಡ್ಕೊಂಡಿಲ್ಲ. ಇದೆಲ್ಲ ವಿಚಿತ್ರ ಅನ್ನಿಸ್ತಿಲ್ವಾ? ನಾನು ಗಮನಿಸ್ದೆ. ಆದ್ರೆ ಅಮ್ಮಾಜಿ ಬೇರೇನೋ ಯೋಚನೆಲಿದ್ದಾರೆ. ಇಲ್ಲ ಅತ್ತೆ, ಈ ಎಂಗೇಜ್ಮೆಂಟ್ ಏನಕ್ ನಿಲ್ತು ಅನ್ನೋ ನಿಜವಾದ ಸತ್ಯನ ನಾನು ತಿಳ್ಕೋತೀನಿ. ಹೇಗ್ ತಿಳ್ಕೊಳ್ತೀಯ? ಡೈರೆಕ್ಟ್ ಆಗಿ ಚಂದುಲಾಲ್ದೆ ಮೀಟ್ ಮಾಡ್ತೀನಿ. ಚಂಚು, ಅಮ್ಮಾಜಿ ಗೊತ್ತಾದ್ರೆ ಅಷ್ಟೇ. ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನಾನು ಚಂದುಲಾಲ್ನ ಮೀಟ್ ಮಾಡ್ತೀನಿ. ಒಟ್ನಲ್ಲಿ ಚಂದುಲಾಲು ನನ್ನ ತಲೆಗೆ ಬಿಟ್ಟಿರೋ ಹುಳನ ಅವರೇ ಕಿತ್ ಹಾಕ್ಬೇಕು. ಅಲ್ಲಿ ತನಕನೂ ನನಗೆ ನೆಮ್ಮದಿ ಇಲ್ಲ ಅತ್ತೆ. ಅಮ್ಮಾಜಿ, ನಿಮ್ಮ ಮನಸ್ಸು ಗೊಂದಲದ ಗೂಡಾಗಿದೆ ಅಂತ ನನಗೆ ಗೊತ್ತು. ಆದರೂ ಇದನ್ನೇ ಚಿಂತೆ ಮಾಡಿ ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಹೇಗ್ ಚಿಂತೆ ಮಾಡದೇ ಇರ್ಲಿ ನರೇಂದ್ರ? ಎಂಥ ದೊಡ್ಡ ತಪ್ಪು ನಡೆದಿದೆ ಗೊತ್ತಾ? ಇದನ್ನ ಹೇಗ್ ಸರಿಪಡಿಸ್ಬೇಕೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಏನ್ ಗೊತ್ತಾ ನರೇಂದ್ರ, ಪೂರ್ವಿ ಕತ್ತಲ್ಲಿ ತಾಳಿ ಇನ್ನು ಹಾಗೆ ಇದೆ. ಏನು? ಅವಳು ತಾಳಿನ ತೆಗ್ದಿಲ್ಲ. ಅವಳ ಕತ್ತಲ್ಲಿ ಹಾಗೆ ಇದೆ. ನಾನ್ ನೋಡ್ದೆ. ಅಂದ್ರೆ ಪದ್ಮಿನಿ ಕುತ್ಕೆಲಿರೋದು ಬೇರೆ ತಾಳಿನ? ಇರ್ಬೋದು. ನನಗೆಲ್ಲ ಗೋಚಲು ಆಗ್ಬಿಟ್ಟಿದೆ ನರೇಂದ್ರ. ನಂದನ್ನು ಪದ್ಮಿನಿನ ಇಷ್ಟಪಟ್ಟಿರೋದು, ಪೂರ್ವಿಗೆ ತಾಳಿ ಕಟ್ಟಿರೋದು, ಯಾವ ಸತ್ಯ ಅನ್ನೋ ಅವ್ನಿಗೆ ಗೊತ್ತಿಲ್ಲ ಕಣೋ. ಆದ್ರೆ ಪೂರ್ವಿ ಕುತ್ಕೆಲೆ ತಾಳಿ ಹಾಗೆ ಇದೆ ನರೇಂದ್ರ. ಇದನ್ನೆಲ್ಲ ಹೇಗ್ ಸರಿಪಡಿಸೋದು? ನಿನಗೇನ್ ಅನ್ಸುತ್ತೆ? ಅಮ್ಮಾಜಿ, ಒಂದಂತೂ ಸ್ಪಷ್ಟ, ಕಾರಣ ಇಲ್ದೆ ಪೂರ್ವಿ ಕುತ್ತಿಗೆಗೆ ತಾಳಿ ಬೀಳೋದಕ್ಕೆ ಸಾಧ್ಯನೇ ಇಲ್ಲ. ಇದು ನನ್ನ ನಂಬಿಕೆ. ಆದ್ರೆ ನಮ್ ನಂದನ್ ತಾನು
ಪದ್ಮಿನಿ ಕುತ್ತಿಗೆ ತಾಳಿ ಕಟ್ಟಿದ್ದೀನಿ ಅಂತ ಅನ್ಕೊಂಡು ಅವಳ ಜೊತೆ ಜೀವನ ಮಾಡ್ತಾ ಇದ್ದಾನಲ್ಲ ಅಮ್ಮಾಜಿ. ಈಗ ನಾವೇನು ಮಾಡಕ್ ಆಗಲ್ಲ. ನಂದನ್ಗೆ ಸತ್ಯ ಅರ್ಗಿಸ್ಕೊಳಕ್ ಆಗಲ್ಲ ಅಮ್ಮಾಜಿ. ಅವತ್ತೊಂದಿನ ನಂದನ್ ರೂಮ್ಗೆ ಕಾಫಿ ಕೊಡಕ್ಕಂತ ಹೋಗಿದ್ದೆ. ನನಗಂತೂ ಫುಲ್ ಶಾಕ್ ಆಗೋಯ್ತು ಅಮ್ಮಾಜಿ. ಆದ್ರೂ ಇದೆಂತ ವಿಚಿತ್ರ ಅಲ್ವಾ ಅಮ್ಮಾಜಿ. ನಂದನ್ ಪದ್ಮಿನಿ ಜಾತಕ ತಾಳೆ ಹಾಕಿ ನೋಡೇ ನಾವು ಅವ್ರ ಮದುವೆ ಫಿಕ್ಸ್ ಮಾಡಿದ್ದು. ಆದ್ರೂ ಈ ಥರ ಆಗೋಗಿದೆಯಲ್ಲ, ಇದನ್ನ ದೇವ್ರ ಆಟ ಅನ್ಬೇಕು, ಪದ್ಮಿನಿ ತಪ್ಪು ಅನ್ಬೇಕು, ಅಥವಾ ನಮ್ಮ ಅಜಾಗರೂಕತೆ ಅನ್ಬೇಕು, ಅರ್ಥನೇ ಆಗ್ತಾ ಇಲ್ಲ. ನರೇಂದ್ರ, ಒಂದ್ ಕೆಲಸ ಮಾಡ್ತೀಯಾ? ನಂದನ್ನು ಪೂರ್ವಿದು ಜಾತಕ ಒಂದ್ಸಲ ನೋಡು. ಅಮ್ಮಾಜಿ, ಈಗ ಅವರಿಬ್ರು ಜಾತಕ ನೋಡಿ ಏನ್ ಪ್ರಯೋಜನ? ಕಾಲ ಮಿಂಚೋಗಿದೆ. ಏನಾದ್ರೂ ಆಗಿರ್ಲಿ, ನೀನೊಂದ್ಸಲ ನೋಡು ಅಷ್ಟೇ. ಸರಿ ಅಮ್ಮಾಜಿ, ನಂದನ್ ಜಾತಕ ನಿಮ್ಮ ಹತ್ರನೇ ಇದೆ, ಕೊಡಿ. ಅಮ್ಮಾಜಿ, ಪೂರ್ವಿ ಜಾತಕ ನಮ್ಮ ಹತ್ರ ಇಲ್ಲ.